ಜಲಾಗ್ರಹ ಸಮಾವೇಶ ಅನ್ನುವಂಥದ್ದು ಜನವರಿ 17ನೇ ತಾರೀಕು ಕೋಲಾರದಲ್ಲಿ ಕೋಲಾರ ಜಿಲ್ಲಾ ಮಟ್ಟದ ಸಮಾವೇಶವಾಗಿ ಆಯೋಜನೆ ಮಾಡಬೇಕು ಅನ್ನುವಂಥದ್ದು ತೀರ್ಮಾನ ಆಗಿದೆ. ಆದರೆ ಇದು ಯಾಕೆ ಜಲಾಗ್ರಹ ಅನ್ನುವಂಥ ಒಂದು ಹೆಸರಿನಲ್ಲಿ ಒಂದು ಕ್ರಾಂತಿಕಾರಿ ಚಳುವಳಿಯನ್ನು ಕಟ್ಟಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಕಳೆದ ಪೂರ್ವಭಾವಿ ಸಭೆಯಲ್ಲಿ ಬಂದಂಥ ಎಲ್ರಿಗೂ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಸುಮಾರು 30 ವರ್ಷಗಳಿಂದ ಈ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ನೀರಿನ ಸಾಮಾಜಿಕ ನ್ಯಾಯ ಪಡೆಯುವಲ್ಲಿ ಸಂಪೂರ್ಣವಾಗಿ ವಂಚಿತವಾಗಿದ್ದಾವೆ. ಮತ್ತು ಆ ನೀರಿನ ಹೆಸರಲ್ಲಿ ನಮ್ಮ ಜಿಲ್ಲೆಗಳಿಗೆ ನೀರನ್ನು ಕೊಡುವ ನೆಪದಲ್ಲಿ ಮತ್ತು ಆ ಹೆಸರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನಿಮ್ಮೆಲ್ಲರ ತೆರಿಗೆ ಹಣವನ್ನು ಸುಮಾರು 30,000 ಕೋಟಿಗಳಷ್ಟು ದೊಡ್ಡ ಮೊತ್ತದ ತೆರಿಗೆ ಹಣವನ್ನು ಇವತ್ತು ಖರ್ಚು ಮಾಡಿದ್ದಾರೆ. ಆ ತೆರಿಗೆ ಹಣ ಖರ್ಚು ಮಾಡುವಾಗ ಅವರು ಹೇಳಿದಂಥ ವಿಚಾರ ಏನಂದರೆ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಜನ ಫ್ಲೋರೈಡು ಮತ್ತು ನೈಟ್ರೇಟ್ ಯುಕ್ತವಾದಂಥ ನೀರನ್ನು ಕುಡಿತಾ ಇದ್ದಾರೆ. ಇದರಿಂದ ಆ ಜಿಲ್ಲೆಗಳ ಜನರಿಗೆ ಹಲವಾರು ರೀತಿಯಾದಂಥ ಕಾಯಿಲೆಗಳು ಬರ್ತಾ ಇದ್ದಾವೆ, ಮಾರಣಾಂತಿಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಎಷ್ಟೇ 1000 ಕೋಟಿ ಖರ್ಚಾದರೂ ಪರವಾಗಿಲ್ಲ, ನಾವು ಕೊಟ್ಟು ಅವರಿಗೆ ಶುದ್ಧವಾದಂಥ ಸುರಕ್ಷಿತವಾದಂಥ ನದಿ ನೀರನ್ನು ಕುಡಿಸ್ತೀವಿ ಅವ್ರನ್ನ ಅನ್ನುವಂಥ ಹೆಸರಲ್ಲಿ ಇವತ್ತು ಸಾವಿರಾರು ಕೋಟಿ ಖರ್ಚಾಯಿತು. ಆದರೆ ಇಲ್ಲಿಯವರೆಗೆ ಒಬ್ಬ ನಾಗರಿಕನಿಗೂ ಒಂದು ಬೊಗಸೆ ನೀರನ್ನು, ನದಿ ನೀರನ್ನು ಕುಡಿಸ್ಲಿಕ್ಕೆ ಸರ್ಕಾರಗಳಿಗೆ ಸಾಧ್ಯ ಆಗಲಿಲ್ಲ. ಇದಕ್ಕೆ ಕಾರಣ ಸರ್ಕಾರಗಳ ನೀತಿ ನಿರೂಪಕರು ಯಾರಿದ್ದಾರೆ ಅವರ ದೂರದೃಷ್ಟಿಯ ಕೊರತೆ ಅಂತಲೂ ಹೇಳ್ಬೋದು, ಮತ್ತು ನಮ್ಮನ್ನು 30 ವರ್ಷಗಳಿಂದ ಆಳ್ತಿರ್ತಕ್ಕಂಥ ಸರ್ಕಾರಗಳ ವೈಫಲ್ಯ ಅಂತ ಹೇಳ್ಬೋದು, ಅಥವಾ ನಾವು ಆರಿಸಿ ಕಳಿಸ್ತಾ ಇರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಬದ್ಧತೆಯ ಕೊರತೆ ಅಂತಲೂ ಹೇಳ್ಬೋದು. ಏನೊಂದು ತೆಲಂಗಾಣದ ಮಾದರಿಯನ್ನು ಇಟ್ಕೊಂಡು, ತೆಲಂಗಾಣ ಮಾದರಿ ಅಂದರೆ ವಿಶೇಷ ಇಷ್ಟೇ, ಅವರು ರಾಜ್ಯಕ್ಕೆ ಹೋರಾಟ ಮಾಡಿದರು, ನಾವು ರಾಜ್ಯಕ್ಕಲ್ಲ ನೀರಿಗಾಗಿ ಹೋರಾಟ ಮಾಡ್ತಿದ್ದೀವಿ. ಅದರ ಮಾಡೆಲ್ ಏನಪ್ಪ ಅಂದರೆ, ಈ ಜಿಲ್ಲೆಗಳಲ್ಲಿರ್ತಕ್ಕಂಥ ಎಲ್ಲ ಪ್ರಜ್ಞಾವಂತರನ್ನು, ಎಲ್ಲ ಸಂಘಟನೆಗಳನ್ನು, ಎಲ್ಲ ರಾಜಕೀಯ ಪಕ್ಷಗಳನ್ನು ಒಂದು ವೇದಿಕೆಗೆ ತಂದು ಬಿಡಿ ಬಿಡಿಯಾಗಿ ಮಾಡ್ತಿದ್ದಂಥ ಹೋರಾಟವನ್ನು ಸಂಘಟಿತವಾಗಿ ಮಾಡುವಂಥ ಒಂದು ಪ್ರಯತ್ನ ಇದೆ. ದಯಮಾಡಿ ಈ ಒಂದು ಕಟ್ಟಕಡೆಯ ಹೋರಾಟ, ಇದಕ್ಕೆ ಸುಮಾರು 1 ವರ್ಷದಿಂದ ಬ್ಲೂ ಪ್ರಿಂಟ್ ತಯಾರು ಮಾಡಿದ್ದೀವಿ. ಇದನ್ನು ಬಹಳಷ್ಟು ಇದರ ಸ್ವರೂಪವನ್ನು, ಈ ಸ್ವರೂಪ ಹೇಗಿರಬೇಕು, ಇದರಲ್ಲಿ ಯಾರ್ಯಾರನ್ನ ಜೋಡಿಸ್ಕೊಳ್ಬೇಕು, ಮತ್ತು ಬಿಡಿ ಬಿಡಿಯಾಗಿ ಮಾಡ್ತಿದ್ದಂಥ ಎಲ್ಲ ಹೋರಾಟಗಾರರು, ಎಲ್ಲ ಚಳುವಳಿಗಾರರು ಇದರ ಜೊತೆ ಭಾಗಿದಾರರಾಗಿ ಇದನ್ನು ಒಂದು ಮಾಡು ಇಲ್ಲವೇ ಮಡಿ ಅನ್ನುವಂಥ ಮಟ್ಟಕ್ಕೆ ಈ ಹೋರಾಟವನ್ನು ತಗೊಂಡು ಹೋಗಬೇಕು ಅನ್ನುವಂಥ ಮಟ್ಟದಲ್ಲಿ ಇದನ್ನು ಒಂದು ಫಲಪ್ರದವಾಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು 3 ಜಿಲ್ಲೆಗಳ ಎಲ್ಲ ಹೋರಾಟಗಾರರು ಇವತ್ತು ಒಂದಾಗಿದ್ದಾರೆ.